ಮೈಸೂರು ಭಾಗದ ಜೀವನಾಡಿ ಕಬಿನಿ ಜಲಾಶಯದಲ್ಲಿ ಈಗ ನಾನಿದ್ದೇನೆ. ಮೈಸೂರು ಜಿಲ್ಲೆಯ HD ಕೋಟೆ ತಾಲೂಕಿನ ಬೀಚನಹಳ್ಳಿಯಲ್ಲಿರುವ ಈ ಜಲಾಶಯ ಸುಮಾರು 19.52 TMC ನೀರಿನ ಸಾಮರ್ಥ್ಯವನ್ನು ಹೊಂದಿದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಸದ್ಯಕ್ಕೆ ನಾನೀಗ ಮೈಸೂರು ಜಿಲ್ಲೆಯ HD ಕೋಟೆ ತಾಲೂಕಿನ ಬೀಚನಹಳ್ಳಿಯಿರುವ ಜಲಾಶಯದಲ್ಲಿದ್ದೇನೆ. ಸದ್ಯಕ್ಕೆ ಕೇರಳದ ವಯನಾಡಿನಲ್ಲಿ ಮಳೆ ಕಡಿಮೆಯಾಗಿರುವ ಹಿನ್ನೆಲೆಯಲ್ಲಿ ಇಲ್ಲಿನ ಅಂದರೆ ಏನು ಹೊರಹರಿವು ಆಗ ಒಳಹರಿವಿನ ಪ್ರಮಾಣವು ಕೂಡ ಕಡಿಮೆಯಾಗಿದೆ. ಈ ದಿನ ಸದ್ಯಕ್ಕೆ 5,000 ಹೊರಹರಿವು ಏನಿದೆ ಅದನ್ನು ಮಾತ್ರ ಬಿಡಲಾಗಿದೆ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಕಬಿನಿ ಬಳದಂಡೆಯ ಬಳಿ ಬಿರುಕು ಬಿಟ್ಟಿದೆ ಅನ್ನುವಂಥದ್ದು. ಆದರೆ ಈ ಬಗ್ಗೆ ಪ್ರಕಟಣೆಯನ್ನ ಹೊರಡಿಸಿರುವಂತಹ ಕಬಿನಿಯ ಅಧಿಕಾರಿಗಳು ಕಬಿನಿ ಡ್ಯಾಮಿಗೆ ಅಥವಾ ಕಪಿಲಾ ಜಲಾಶಯಕ್ಕೆ ಯಾವುದೇ ಅಪಾಯವಿಲ್ಲ, ಅದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ವಿಡಿಯೋ ಅದು ಫೇಕ್, ಅಲ್ಲದೆ ಕಬಿನಿ ಬಳದಂಡೆಯ ಬಳಿ ಬಿರುಕು ಬಿಟ್ಟಿದೆ ಏನಿದೆ ಅದು ಮಿನಿಮಮ್ ಲೀಕೇಜ್ ಆಗುವಂಥದ್ದು. ಹಾಗಾಗಿ ಫೆಬ್ರವರಿ 2025ರಿಂದ ಫೆಬ್ರವರಿ 2025ರವರೆಗೆ ಆ ಕಾಮಗಾರಿಯನ್ನು ಕೂಡ ಮಾಡ್ತೇವೆ ಅಂತ ಪ್ರಕಟಣೆಯನ್ನ ಈಗಾಗಲೇ ಹೊರಡಿಸಿರುವಂಥದ್ದು. ಅಲ್ಲದೆ ಏನು ಆ ಲೀಕೇಜ್ ಅನ್ನುವಂತಹ ವಿಡಿಯೋ ಏನು ವೈರಲ್ ಆಗಿತ್ತು ಆ ಬಗ್ಗೆ ಈಗಾಗಲೇ 29ನೇ ತಾರೀಕು ಸೋರಿಕೆಯನ್ನ ಸರಿಪಡಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಅಲ್ಲೆಲ್ಲ ವೀಕ್ಷಣೆಯನ್ನು ಸಹ ಮಾಡಿದ್ದಾರೆ. ಅಲ್ಲದೆ ಜಲಾಶಯದ ನೀರಿನ ಮಟ್ಟ ಈಗ ಜಾಸ್ತಿ ಇರೋದ್ರಿಂದ ನೀರಿನ ಮಟ್ಟ ತಗ್ಲಿಕ್ಕೆ ಸುಮಾರು ತಿಂಗಳುಗಳು ಬೇಕು. ಹಾಗಾಗಿ ಮುಂದಿನ 2025ರ ಫೆಬ್ರವರಿಯಲ್ಲಿ ನಾವು ಆ ಕಾಮಗಾರಿಯನ್ನ ಕೈಗೊಳ್ಳುತ್ತೇವೆ ಅಂತ ಈಗಾಗಲೇ ತಜ್ಞರ ಸಮಿತಿಯು ಕೂಡ ಹೇಳಿದೆ. ಅಲ್ಲದೆ ಈಗೇನು ಜಲಾಶಯದ ಸಂಗ್ರಹ ಹೆಚ್ಚಾದಾಗ ಸೋರಿಕೆ ಅದು ಸರ್ವೇ ಸಾಮಾನ್ಯ, ಸಂಗ್ರಹಣೆ ಕಡಿಮೆಯಾದಾಗ ನಾವು ಡ್ರಿಪ್ ನೋಡಲ್ ಅಧಿಕಾರಿಗಳ ಸಲಹೆಯನ್ನ ಪಡೆದು ಹಾಗೂ ರಿಮೋಟ್ ಆಪರೇಟೆಡ್ ಅಂಡರ್ ವಾಟರ್ ರೋಬೋಟಿಕ್ ಪರಿವೀಕ್ಷಣೆ ಏನಿದೆ ಇದನ್ನ ಮಾಡ್ತೀವಿ ಅನ್ನುವಂಥದ್ದನ್ನ ಈಗಾಗಲೇ ಅಧಿಕಾರಿಗಳು ಹೇಳಿದ್ದಾರೆ. ಅಲ್ಲದೆ ವಿಡಿಯೋಗ್ರಫಿ ಕೂಡ ಮಾಡಿಕೊಂಡಿದ್ದಾರೆ. ಸದ್ಯಕ್ಕೆ ಈ ಸೋರಿಕೆಯಿಂದ ಯಾವುದೇ ಅಪಾಯ ಇಲ್ಲ, ಕಬಿನಿ ಡ್ಯಾಮ್ ಭದ್ರವಾಗಿದೆ. ಯಾರೋ ಕೆಲ ಕಿಡಿಗೇಡಿಗಳು ಮಿನಿಮಮ್ ಸೋರಿಕೆಯನ್ನ ಈ ರೀತಿ ತೋರಿಸಿದ್ದಾರೆ ಅನ್ನುವಂಥದ್ದು ಅಧಿಕಾರಿಗಳ ಮಾತುಗಳು. ಅಲ್ಲದೆ ಅವರು ಇನ್ನೊಂದನ್ನ ಸ್ಪಷ್ಟಪಡಿಸಿದ್ದಾರೆ, ಒಂದೊಮ್ಮೆ ಆ ಲೀಕೇಜ್ ಅನ್ನ ನಾವು 2025 ಫೆಬ್ರವರಿ ಭಾಗದಲ್ಲಿ ಅದೇ ಕಾಮಗಾರಿಯನ್ನ ನಡೆಸ್ತೇವೆ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ಕಬಿನಿ, ಮೈಸೂರು.